ಆತ್ಮೀಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಾಲ್ಕಿ ತಾಲೂಕಿನ ಬಾತಾಮ್ರ ತಾಂಡಾ ಜನರಿಗೆ ಕಿರುಕುಳ ನೀಡುತ್ತಿರುವುದು ಗಂಭೀರ ಆರೋಪ ಕೇಳಿಬಂದಿದೆ. ಚಂದ್ರಕಾಂತ್ ಸುರೇಶ್ ರಾಜಕುಮಾರ್ ಬೊರಾಳಿಯವರು ತಾಂಡಾದ ಜನರಿಗೆ ಮೇಲಿಂದ ಮೇಲೆ ತೊಂದರೆ ನೀಡುತ್ತಿರುವುದು ಅವರ ಪ್ರತಿನಿತ್ಯ ಕೆಲಸವಾಗಿದೆ. ತಾಂಡಾದ ಜನರನ್ನು ಇವರ 3 ಜನರ ವಿರುದ್ಧ ಬಾಲ್ಕಿ ತಾಲೂಕು ತಹಶೀಲ್ದಾರರಿಗೆ ಮತ್ತು ಬಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನ ನೀಡಿದ್ದಾರೆ. ನಾವು ಸುಮಾರು 30 ರಿಂದ 45 ವರ್ಷದಿಂದ ಈ ತಾಂಡಾದಲ್ಲಿ 12 ಜನರನ್ನ ನಿವೇಶನವನ್ನ ಖರೀದಿ ಮಾಡಿರುತ್ತೇವೆ. ಇವಾಗ ಸದ್ಯ ಈ ತಾಂಡಾದಲ್ಲಿ 20 ಕುಟುಂಬಗಳು ವಾಸ ಮಾಡುತ್ತಿದ್ದೇವೆ. ಇಲ್ಲಿ ವಾಸ ಮಾಡುವುದಕ್ಕಾಗಿ ಕುಟುಂಬ ಜನರಿಗೋಸ್ಕರ ಒಂದು ರಸ್ತೆ ಇರುತ್ತದೆ. ರಸ್ತೆ ಸರ್ಕಾರದಿಂದ ಸಿಸಿ ರಸ್ತೆ ಮಾಡಿ ಸುಮಾರು ವರ್ಷ ಪೂರ್ಣವಾಗಿರುತ್ತದೆ. ಮನೆಗಳ ಪಕ್ಕದ ಹೊಲದ ಮಾಲೀಕರು ಈ ರಸ್ತೆಯನ್ನ ನಮ್ಮ ಹೊಲದಲ್ಲಿ ಬರುತ್ತಿದೆ ಎಂದು ರಸ್ತೆ ಮಧ್ಯೆ ಕಲ್ಲಿನ ಪೋಳು ಹಾಕುವುದಕ್ಕಾಗಿ ಬಂದಿರುತ್ತಾರೆ. ಸಮಸ್ತ ತಾಂಡಾದ ಜನರನ್ನು ಟ್ರ್ಯಾಕ್ಟರ್ಗಳಲ್ಲಿ ಕಲ್ಲುಗಳು ತುಂಬಿಕೊಂಡು ಬಂದಿರುವವರಿಗೆ ತಡೆದು 112 ಸಹಾಯವಾಣಿಗೆ ಕರೆ ಮಾಡಿ ಸಹಾಯ ಪಡೆದುಕೊಂಡರು. ಸ್ಥಳದಲ್ಲಿ ಕಲ್ಲು ತುಂಬಿಕೊಂಡು ಬಂದಿರುವ ಜನರನ್ನು ತಾಂಡಾದ ಲಮಾಣಿ ಸಮಾಜಕ್ಕೆ ಏಕವಚನದಲ್ಲಿ ಬಾಯಿಗೆ ಬಂದ ಹಂಗೆ ಬೈದು ಜೀವದ ಬೆದರಿಕೆ ಹಾಕಿದ್ದಾರೆಂದು ಮಾನ್ಯ ತಾಲೂಕು ತಹಶೀಲ್ದಾರ್ ಅವರಿಗೆ ಕೊಟ್ಟಿರುವ ದೂರು ಮನವಿ ಪತ್ರದಲ್ಲಿ ಇರುತ್ತದೆ. ಧನುಬಾಯಿ ದೇವರಾಯ ಚೌಹಾಣ್ ಅವರು ನಡೆದಿರುವ ಘಟನೆ ಬಗ್ಗೆ ದೂರನ್ನ ಸಲ್ಲಿಸಿದ್ದಾರೆ. ಅದೇ ರೀತಿ ಅಲ್ಲಿನ ಸುತ್ತಮುತ್ತಲಿನ ಹೊಲದವರಿಗೂ ಕೂಡ ಬಹಳ ಕಷ್ಟಕರ ಸಂಗತಿಯಾಗಿದೆ. ರಸ್ತೆಯನ್ನು ಬಂದು ಮಾಡಿದರೆ ನಾವು ಎಲ್ಲಿಂದ ಹೋಗಬೇಕು, ಅಲ್ಲಿನ ರೈತರ ಗೋಳಾಗಿದೆ. ತಾಂಡಾದ ಜನರನ್ನು ನಮಗೆ ನ್ಯಾಯವನ್ನು ಒದಗಿಸಿ ಕೊಡಿ ಎಂದು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಒಂದು ವೇಳೆ ನಮ್ಮ ಬಡ ತಾಂಡಾದ ಜನರಿಗೆ ಸ್ಪಂದಿಸದೇ ಇದ್ದಲ್ಲಿ ನಾವು ನಮ್ಮ ತಾಂಡಾದ ಪಕ್ಕದ ಬಾಲ್ಕಿ ಹುಲಸೂರು ರಸ್ತೆ ತಡೆದು ಉಪವಾಸ ಸತ್ಯಾಗ್ರಹ, ಧರಣಿ ಮತ್ತು ಪ್ರತಿಭಟನೆ ಮಾಡುತ್ತೇವೆ ಎಂದು ಅಲ್ಲಿನ ಜನರ ಗೋಳಾಗಿದೆ. ನಮಗೆ ಬೈದಿರುವ ಜನರ ಮೇಲೆ ಕೂಡಲೇ ಜಾತಿ ನಿಂದನೆ ಮೊಕದ್ದಮೆ ದಾಖಲಿಸಿಕೊಂಡು ನಮಗೆ ಈ ಬಡ ತಾಂಡಾದ ಜನರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಸರ್ಕಾರಕ್ಕೆ ಹಾಗೂ ಬಾಲ್ಕಿ ತಾಲೂಕು ಆಡಳಿತದವರಿಗೆ ಮನವಿ ಮಾಡಿಕೊಳ್ಳುತ್ತೇವೆ. ಪ್ರಮುಖರಾದ ಕಿಶನ್ ದೇವರಾಯ್ ಚೌಹಾಣ್, ದೇವದಾಸ್ ರಾಮು ರಾಠೋಡ್, ಶಿವರಾಮ್ ಮಂಘು ರಾಠೋಡ್, ಸಂಜು ವಿಠಲ್ ರಾಠೋಡ್, ಡಾಕ್ಟರ್ ಗೋವಿಂದ್ ಚೌಹಾಣ್, ಸುಮಿಲ್ ಚೌಹಾಣ್, ರಾಜು ಬಾಬುರಾವ್ ಚೌಹಾಣ್, ಧನುಬಾಯಿ ದೇವರಾಯ್ ಚೌಹಾಣ್ ಹಾಗೂ ಕಮಲಾಬಾಯಿ ವಿಠಲ್ ರಾಠೋಡ್, ಮಂಗಳಬಾಯಿ ಮಂಗು ರಾಠೋಡ್, ದಿಬುಬಾಯಿ ಚೌಹಾಣ್ ಸಮಸ್ತ ತಾಂಡಾದ ಜನರು ಹಾಜರಿದ್ದರು. ವರದಿ ಸತೀಶ್ ಕುಮಾರ್ ಕಲಾಬೀದರ್. ಇಲ್ಲಿ ಬಾತಾಮ್ರ ತಾಂಡಾದ ಸರ್ ನಿವಾಸಿ ನಾವು ಇಲ್ಲಿ ಬಂದಿದ್ದು ಸರ್ ಒಂದು 25 ಇಯರ್ಸ್ ಆಯಿತು. ನಾವು ಇಲ್ಲಿ ಬಂದು ನಾವು ಇದೇ ಹಾದಿ ಯೂಸ್ ಮಾಡಿದೆವು. ಮತ್ತು ನಾವು ತಾಂಡ ಅವರೇ ಕೊಡಿಸಿದವರು, ಬಟ್ ಹಾದಿನೂ ಅವರೇ ಕೊಟ್ಟಾರ. ಮತ್ತು ಇದು 20 ವರ್ಷ ಕೆಳಗೆ CC ರೋಡ್ನು ಮಾಡಿಸಿದೆವು ಗ್ರಾಮ ಪಂಚಾಯತ್ ಕಡೆಯಿಂದ. ಮತ್ತು ಈಗೇನಂತಾರೆ ಅವರು, ನನಗೆ ಹಣ ಬೇಕು ಈ ರೋಡಿಂದು ಅಂತಾರೆ ಸರ್ ಅವರು. ಈಗ ಮೊನ್ನೆ ಸಾಗರ್ ಸಾಬರು 45 ಲ್ಯಾಕ್ ಏನದ ನಮ್ಮ ತಾಂಡಾದಾಗ ಸ್ಯಾಂಕ್ಷನ್ ಮಾಡ್ಯಾರ. ಅದ್ರ ಪ್ರಕಾರ ಅವರಿಗೆ ಏನು ಅದು ನಂಗೆ ಗೊತ್ತಿಲ್ಲ. ಅವ್ರು ಅಂತಾರೆ ಇದು ಹಾದಿ ನಾ ಮಾಡಿಬಿಡಲ್ಲ, ಇದು ಹಾದಿ ನಿಂದ್ರಿಸ್ತೀನಿ, ಇದು ತಾಂಡದ ಹಾದಿ ನಂದದ ಅಂತಾರೆ ಸರ್ ಅವರು. ಮತ್ತು ಇದು ನನಗೆ ಗೊತ್ತಾಗಿದ್ದಂಗೆ ಈಗ ನಂದು 30 ವರ್ಷ ಕಡೆಯಿಂದ ಇದು ಹಾದಿರ ಚಾಲು ಇತ್ತು ಸರ್. ಇದು ಪೈಲೆ ಹಿಡ್ದೇ ಹಾದಿ ಇತ್ತು ಇದು. ಮತ್ತು ಈಗ ನಮ್ಮ ಶಿವಾರದವ್ರನ್ನೂ ಹೊಲದವ್ರೂ ಎಲ್ಲದು ಇದಕ್ಕೆ ಸಾಕ್ಷಿದಾರ ಹರ ಸರ್. ಈಗ ಮುಂಜಾನೆ ಬಂದು ನಾವು ಇಲ್ಲಿ ಕಲ್ಲು ಹಾಕ್ಲತ್ತಿರೋರು, ಇಲ್ಲಿ ರೋಡ್ ಬಂದ್ ಮಾಡ್ತಾ ಅಂತ ಇದೇ ನಡು ರಸ್ತೆಯಲ್ಲಿ ಕಲ್ಲು ಹಾಕ್ಲತ್ತಿದ್ದರು ಟ್ರ್ಯಾಕ್ಟರ್ ಬಂದು. ನಾವು ಅವರಿಗೆ ತಡೆದು ಏನದಪ್ಪ ಇದು ನೀವು ರಸ್ತೆಯಾಗಿ ಬಂದ್ ಮಾಡ್ತೀರಿ ಅಂತ ಹೇಳಿ ನಾವು 112 ಕರೆ ಮಾಡಿದಾಗ ಪೊಲೀಸರು ಬಂದು ನಮ್ಮ ಕಾಂಪ್ಲೇಂಟ್ ಏನದ ತೊಗೊಂಡಿದ್ದಾರೆ ಸರ. ಮತ್ತು ಏನದ ನಾವು ಭೀ ಕಾಂಪ್ಲೇಂಟ್ ಕೊಟ್ಟು ಬಂದಿದ್ದೆವು, ತಹಸೀಲ್ ಸಾಬೂರಿಗೆ ಭೀ ಕೊಟ್ಟು ಬಂದಿದ್ದೆವು. ಅಲ್ಲಿ ಅದು ಏನದ ನಮ್ಮ ನ್ಯಾಯ ಬೇಕು ಸರ್ ಅದು ಅದ್ರ ಬಗ್ಗೆದಾಗ ಇದು. ಮತ್ತು ಇಲ್ಲಿ ಬಂದು ಮುಂಜಾನೆ ಸರ್ ಇಲ್ಲಿ ರಾಜ್ಕುಮಾರ್ ಶಂಕರಪ್ಪ ಬರೋಳೆ ಸಾಬೂರು ಒಂದು 3 ಮನುಷ್ಯರಿಗೆ ಇಲ್ಲಿ ಕಳಿಸಿ ಇದು ರಸ್ತಾ ರೋಕು ಇದು ಟ್ರ್ಯಾಕ್ಟರ್ ಕಳಿಸಿ ಅಲ್ಲಿ ರೋಡಿಗೆ ಇದು ಬಂದ್ ಮಾಡಿರಿ ಅಂತ ಕಳಿಸಿರು. ಅವ್ರಿಗೆ ನಾವು ಕೇಳಿದಾಗ ನಮಗೆ ರಾಜ್ಕುಮಾರ್ ಸಾಬರು ಕಳಿಸ್ಯಾರ, ಇದು ರೋಡ್ ನಡು ರಸ್ತೆಯಲ್ಲಿ ಕಲ್ಲು ಹಾಕುವಂತ ಹೇಳಿದ್ದಾರೆ ಸರ್ ಅವರು. ಅದ್ರ ಪ್ರಕಾರ ನಾವು ದೂರನ್ನು ಕೊಟ್ಟಿದ್ದೇವೆ. ಅದರ ಎವಿಡೆನ್ಸ್ ನಮ್ಮ ಸಾಕ್ಷಿನೂ ಇದೆ ಸರ್ ನಮ್ಮಲ್ಲಿ. ಅದಕ್ಕೆ ನಮಗೇನದ ನಮ್ಮ ತಾಂಡದವರಿಗೆ ನಮ್ಮ ಈ ಕಡೆ ಹೊಲದವ್ರಿಗೂ ಏನದ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ನಮ್ಮ
ಅದೇ ರೀತಿ ಸರ್ ನಾವು ಇಲ್ಲಿ ಸುಮಾರು 25 ಮನೆ ಇದ್ದೇವೆ ಸರ್. ನಾವು ಮನೆ ಅವ ಸರ್ 25. ನಮ್ಮ ಜನಸಂಖ್ಯೆ ಇಲ್ಲಿ ಒಂದು 100 ಜನಸಂಖ್ಯೆ ಇರ ಸರ್ ಇಲ್ಲಿ. ಮತ್ತು ನಮಗೆ ಹಿಂಗೆ ಹಾದಿನೇ ಕೊಡಲ್ಲ ಅಂದ್ರೆ ಸರ್ ನಾವು ಏನದ ಇದ್ರ ಬಗ್ಗೆದಾಗ ನಾವು ರಸ್ತಾ ರೂಪ ಆಂದೋಲನ ಮಾಡ್ಬೋದು, ಸತ್ಯಾಗ್ರಹನೂ ಮಾಡ್ಬೋದು ಸರ್. ಏನದ ನಮಗೆ ನ್ಯಾಯ ಒದಗಿಸಿದವರೆಗೆ ನಾವು ಇದನ್ನು ಬಿಡೋದಿಲ್ಲ. ಸರ್ ಎಲ್ಲ ತಾಲೂಕಾ ಬಾಲ್ಕಿ ಜಿಲ್ಲಾ ಬೀದರ್ ಸರ್. ಈಗ ನಾವು ಇಲ್ಲಿ ಬಂದು ಸರ್ 30 ವರ್ಷ ಆಯ್ತು. ಇದು ರೋಡ್ ಆಗ್ಯದ ಸರ್ 25 ವರ್ಷ ಆಯ್ತು ಸರ್. ವಾಸ ಮಾಡಿದೆವೆಲ್ಲ ರೋಡ್ ಕೊಟ್ಟಾರ ಸಾಬೂರು ರಾಜ್ಕುಮಾರ್ ಭೊಳೆ ಸರು. ರೋಡ್ ಕೊಟ್ಟಾರ ಎಲ್ಲ ಕೊಟ್ಟಾರ. ಈಗ ಸರ್ ಗೌರ್ಮೆಂಟ್ ಮನೆ ಬಂದು ರುಕಸ್ಲತ್ತಾರ ಸರ್. ಈಗ ರೋಡ್ ಬಂದು ಸರ್ ಈ ಕಡೆ ರೋಡ್ ಬಂದ್ರು ಭೀ ರುಕಸ್ಲತ್ತಾರ. ಮತ್ತು ಈ ಗರೀಬ್ ಮಂದಿ ಎಲ್ಲ ಸರ್ ನೀರು ತುಂಬ್ಲಾಕ ಈ ಕಡೆ ಟಾಕಿ ಅದ ಸರ್. ಈ ಕಡೆ ಹಬ್ಸ ಈ ಕಡೆ ಅದ, ಆ ಕಡೆ ಎಲ್ಲ ನೀರು ತುಂಬ್ಲಾಕ ಹೋಗ್ಬೇಕಾಯ್ತು ಸರ್. ಮುಂಜಾನೆ ಸರ್ ಟ್ರ್ಯಾಕ್ಟರ್ ತೊಗೊಂಡು ಬಂದಾರ. ಮುಂಜಾನೆ ಟ್ರ್ಯಾಕ್ಟರ್ ತಂದು ಎಲ್ಲ ಇಬ್ಬರು ಮುಗರಿಗೆ ಕಳ್ಸ್ಯಾರ ಸರ್. ಎಲ್ಲ ಬಂದಾಗ ವಂಕಟಿಂಕ ಮಾತಾಡ್ತಾರೆ ಸರ್. ನೀವೇ ಹಂಗೆ ನಮ್ಮ ರೋಡ್ ಅದ ಅದು ಅದ ಅಂತ ಹೇಳತ್ತಾರ ಸರ್. ನಾವು ಗರೀಬ್ ಮಂದಿ ಸರ್ ಏನು ಮಾಡ್ಬೇಕು सर? नमक न्याय कुठे येणं मध्ये घर आलं, घर बी हडताळ करला आले, अप्लिकेशन देवला आले. आणि इथं मध्ये 3 गाड्या वाट लावल्या रोडवर टाकायला. सकाळी रोडवर टाकायला घर आलं तर बी असंच, कसं आलं तर बी तसंच करला आले. खोडीपणात हां रोड आल्यान बी ते अप्लिकेशन देते आणि घर आल्यान बी अप्लिकेशन देते. जर संडास बाथरूम तिथं पडून हायत येऊ देना असं करला आले. कसं करावं त्याला? धानुबाई 4 पलाट तिकडे आहेत. माझ्या घरा इकडे आहे 12 पलाट घेतला. तर असंच करला आले. रोड फायदे का नाही असं म्हटलं सरला. रोड तिकडं देतो म्हण, तिकडं देतो, तिकडं बोर हाणून तिकडं पाणी देतो माझ्या लोकाला म्हणलाले. हे का करावं? कसं करावं? अन्याय करला आले. लय असंच मोठा आहे का करावं? जाऊ द्या रे. किती वर्ष नाव इथं? 40 वर्ष झालं. लग्न झाले इथंच आहो आम्ही. इथंच हा मग इतके रोज तर काही की नाही, आता का बरं काढलं? माझ्या घरातलं माल काढायला आलं. कुठून माल काढतोस म्हटलं परपळ आलं रात्री 8ला. असं करला आले. कसं करा आता? का करावं आता? का करावं आता काय तुम्हाला इथं प्रॉब्लेम? आता काय? रोड बंद करला आले, घर बंद करला आले. समजा आणि रोड पाहिजे. आता आम्ही जाऊ कुठून? आम्ही जाऊ कुठून? आणि पलाट दिले त्यांनी बसायला. तर असं करला आल्यात. कसं करावं आम्ही आता त्याला? आम्ही इथं आमचे शेत आहेत. आम्हाला इथं रोज यावं लागतं. आम्हाला रस्ता पाहिजे. 4 एकर शेत आहे. हे रस्ता कम से कम 40-45 वर्ष झालं आम्ही इथे शेत विकायला. पहिले जमान्यापासून आहे. पासूनच आहे तो हे फालकी वाटा आहे पुरा साखळीची. हे गव्हर्नमेंट वाटा आहे पुरा. का करावं बाबा? गव्हर्नमेंट वाटा हे येऊन ट्रॅक्टर मोठे घालायला आलतं. एक तर पहिल्याची भालकी वाटा आहे पुरा सर. हे पुरा पहिल्यापासूनची एक साखळीची वाटा आहे. तर आता 40-45 वर्ष झाला आम्ही इथूनच येतो तर वाट बंद करतोय म्हटलं. पाणी इथून जाणं